ಅಗಲಿದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಕರ್ಮಭೂಮಿ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಆದರೆ ಇದೀಗ ಭೈರಪ್ಪ ಅವರ ಅಂತ್ಯ ಸಂಸ್ಕಾರದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅವರೇ ಬರೆಸಿದ್ದಾರೆ ಎನ್ನಲಾದ ವಿಲ್ ಇದೀಗ ವೈರಲ್ ಆಗಿದ್ದು ಮಕ್ಕಳಿಂದ ಅಂತ್ಯ ಸಂಸ್ಕಾರ ಬೇಡ ಎಂದಿದ್ದಾರೆ ಎನ್ನಲಾಗಿದೆ. ಹಿರಿಯ ಸಾಹಿತಿ ಭೈರಪ್ಪ ಅಂತ್ಯ ಸಂಸ್ಕಾರದಲ್ಲಿ ಗೊಂದಲ. ಭೈರಪ್ಪ ಮಕ್ಕಳಿಂದ ಅಂತ್ಯ ಸಂಸ್ಕಾರ ಬೇಡ ಎಂದ ಸಾಹಿತ್ಯಾಭಿಮಾನಿ. ಇಬ್ಬರು ಮಕ್ಕಳು ನನ್ನ ಅಂತ್ಯಕ್ರಿಯೆ ಮಾಡಬಾರದು ಅಂತ ವಿಲ್. ಹಾಸನದ ಸಂತೇಶವರದಲ್ಲೇ ಅಂತ್ಯಕ್ರಿಯೆಗೆ ವಿಲ್ನಲ್ಲಿ ಉಲ್ಲೇಖ. 94 ವರ್ಷಗಳ ತುಂಬು ಜೀವನ ನಡೆಸಿ ಚಿರನಿದ್ರೆಗೆ ಜಾರಿರೋ ಕನ್ನಡ ನಾಡಿನ ಹಿರಿಯ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ನಿಧನದ ನಂತರ ಇದೀಗ ಅವರ ಅಂತಿಮ ಸಂಸ್ಕಾರದ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಹೆಚ್ಚುವರಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ 18/6/2025 ಮಾಡಿಸಿದ್ದಾರೆ ಅನ್ನೋ ವಿಲ್ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ. ಸ್ವತಃ ಭೈರಪ್ಪ ಅವರೇ ಮಕ್ಕಳಾದ ಉದಯ್ ಶಂಕರ್, ರವಿಶಂಕರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ನನ್ನ ಅಂತಿಮ ಕಾಲದಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನ ಇಬ್ಬರು ಮಕ್ಕಳು ಮಾಡಕೂಡದು ಎಂದು ವಿಲ್ನಲ್ಲಿ ಉಲ್ಲೇಖಿಸಿದ್ದಾರೆ. ತನ್ನ ಅಂತ್ಯ ಸಂಸ್ಕಾರವನ್ನ ಹಾಸನದ ಚನ್ನಪಟ್ಟಣ ತಾಲೂಕಿನ ಸಂತೇಶಿವಾರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿ ಎಂದು ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಿನ ಮೈಲಸಂದ್ರದ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯ ದುರ್ಗಾನಗರ ಲೇಔಟ್ ನಿವಾಸಿ ಸಹನಾ ವಿಜಯ್ ಕುಮಾರ್ ಅವರ ಕೈಯಲ್ಲಿ ಮಾಡಿಸತಕ್ಕದ್ದು ಎಂದು ಉಲ್ಲೇಖಿಸಿದ್ದಾರೆ. ಇನ್ನು ಎಸ್.ಎಲ್. ಭೈರಪ್ಪ ಅವರ ಕೊನೆಯ ಆಸೆಯಂತೆ ವಿಲ್ ಮುಚ್ಚಿಟ್ಟು ಕುಟುಂಬಸ್ಥರು ಮೈಸೂರಿನಲ್ಲೇ ಅಂತಿಮ ಸಂಸ್ಕಾರವನ್ನ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಎಸ್.ಎಲ್. ಭೈರಪ್ಪ ಆಸೆಯಂತೆ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಎಂದ ಹಿನ್ನೆಲೆ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಭೈರಪ್ಪ ಅವರ ಸಾಹಿತ್ಯ ಪ್ರೇಮಿಯನ್ನ ಕಲಾಮಂದಿರದ ಹೊರಗೆ ತಳ್ಳಲು ಪ್ರಯತ್ನ ಕೂಡ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಸಾಹಿತ್ಯಾಭಿಮಾನಿ ಪಣೀಶ್, ಭೈರಪ್ಪ ಅವರ ಆಸೆ ಹುಟ್ಟೂರಿನಲ್ಲಿ ಆಗ್ಬೇಕು ಅಂತ ಇದೆ. ನಾನು ವಿಲ್ ಪ್ರತಿಯನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕೊಟ್ಟೆ, ಆದ್ರೆ ಅದನ್ನ ನಿರಾಕರಿಸಿ ನನ್ನ ಮೇಲೆ ಸಿಟ್ಟಾಗಿದ್ದಾರೆ ಎಂದಿದ್ದಾರೆ. ಸರ್ ಏನಿಲ್ಲ, ಅವ್ರ ಬಿಲ್ ಅಲ್ಲಿ ಅವ್ರಿಬ್ಬರು ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಒಂದು ಸರ್ಕಾರಿ ದಾಖಲೆ ಸೋಷಿಯಲ್ ಮೀಡಿಯಾಲೆಲ್ಲ ಓಡಾಡ್ತಿತ್ತು. ಅದ್ರದ್ದೊಂದು ಪ್ರತಿನ ತಗೊಂಡು ಪ್ರತಾಪ್ ಸಿಂಹ ಅವರು ಕೊಟ್ವಿ. ಅವರು ತಗೊಂಡು ಹೋದ್ರು. ತಗೊಂಡೋದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬಿಡಿ, ಅವರು ಕುಟುಂಬದವರು ಅದನ್ನ ಮಾತಾಡ್ಕತ್ತಾರೆ ಅಂತ ಹೇಳಿದ್ರು. ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದು ಪಾರ್ಥಿವ ಶರೀರಕ್ಕೆ ನಮಿಸಿದ ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರು ಮೈಸೂರು ಅಂತಲ್ಲ, ಭೈರಪ್ಪ ಅವರು ಹೆಚ್ಚು ಸಮಯಗಳ ಕಾಲ ಮೈಸೂರಿನಲ್ಲೇ ಇದ್ರು. ಮೈಸೂರು ಅವರ ನೆಚ್ಚಿನ ಸ್ಥಳವಾಗಿತ್ತು. ಹೀಗಾಗಿ ಮೈಸೂರಿನಲ್ಲಿಯೇ ಸ್ಮಾರಕ ನಿರ್ಮಿಸಲಾಗುವುದು ಎಂದಿದ್ದಾರೆ. ಸ್ಮಾರಕ ಮಾಡೋಣ, ಎಲ್ಲಿ ಮಾಡಬೇಕು, ಮೈಸೂರಿನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂಡಿದ್ದೀವಿ. ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು. ಓದಿದ್ದಲ್ಲೇ, ಅವರ ಕರ್ಮಕ್ಷೇತ್ರ ಅಲ್ಲೇ, ಮತ್ತು ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯನ್ನು. ಒಟ್ನಲ್ಲಿ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದ್ದು, ಎಸ್.ಎಲ್. ಭೈರಪ್ಪ ಅವರ ವಿಲ್ ಬಗ್ಗೆ ಅವರ ಕುಟುಂಬಸ್ಥರು ಅಥವಾ ವಿಲ್ ಬರೆಸದ ವಕೀಲರು ಸ್ಪಷ್ಟತೆ ಕೊಡಬೇಕಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.